ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಟೇಸ್ಟ್ ಬರುವಂಥ ಒಂದು ಬೆಂಡೆಕಾಯಿ ಸಾಂಬಾರನ್ನು ಮಾಡಿ ತೋರಿಸ್ತಿದ್ದೀನಿ. ಬೆಂಡೆಕಾಯಿ ಹುಳಿ ಅಂತಲೂ ಹೇಳ್ಬೋದು. ಇದನ್ನು ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಮಾಡೋ ವಿಧಾನ ಬೇರೆ ರೀತಿ ಇರುತ್ತೆ, ಆದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬಾ ರುಚಿಕರವಾದ ಆರೋಗ್ಯಕರವಾದ ಬೆಂಡೆಕಾಯಿ ಹುಳಿ ಸಿಗುತ್ತೆ. ಅನ್ನಕ್ಕೆ, ಮುದ್ದೆಗೆ ಇದು ಬಿಸಿಯಲ್ಲಿ ತಿನ್ನೋದಕ್ಕಿಂತ ತಣ್ಣಗಾದ ಮೇಲೆ ಬಹಳ ರುಚಿ ಇರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲ. ಇದಕ್ಕೆ ಒಂದು ಅರ್ಧ ಕೆಜಿ ಬೆಂಡೆಕಾಯಿಯನ್ನು ತೆಗೆದು ತೊಳೆದು ಒರೆಸಿ ಅದನ್ನು ಕುಯ್ದಿಟ್ಟಿದ್ದೀನಿ. ಈಗ ಇದಕ್ಕೆ ನಾವು ಮಸಾಲೆನ ರುಬ್ಕೊಳ್ಳೋಣ. ಬೆಂಡೆಕಾಯಿ ಸಾಂಬಾರು, ಈ ಥರದ ಸಾಂಬಾರಿಗೆ ಸ್ವಲ್ಪ ಕಾಯಿ ಜಾಸ್ತಿ ಬೇಕಾಗುತ್ತೆ. ನಾನು ಒಂದು ಹೋಳಷ್ಟು ಕಾಯಿ ತಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಕಂಪಲ್ಸರಿ ಹಾಕಲೇಬೇಕು. ನಾನು ರುಬ್ಬೋದಕ್ಕೆ ಹಾಕ್ತಿದ್ದೀನಿ. ಒಂದು 4 ಟೊಮೊಟೊ ಜೊತೆಗೆ ಒಂದು 4 ದಪ್ಪ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಇನ್ನು ಯಾವುದೇ ಮಸಾಲೆ ಬೇಕಾಗಿಲ್ಲ. ನಮಗೆ ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ಮಟನ್ ಸಾಂಬಾರು ಪೌಡರನ್ನು ಹಾಕ್ತಾ ಇರುವಂಥದ್ದು. ನಾವು ಇಲ್ಲ ಅಂತಂದರೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಹಾಕೊಂಡ್ರೆ ಆಗುತ್ತೆ. ನೋಡಿ, ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಇರಬೇಕಾಗತ್ತೆ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ನೋಡಿ, ಒಂದು ಅರ್ಧ ಕೆಜಿ ಆಗೋಷ್ಟು ನಾನು ಬೆಂಡೆಕಾಯಿನ ಫ್ರೆಶ್ ಆಗಿದೆ, ಚೆನ್ನಾಗಿದೆ, ನಾವೇ ಬೆಳೆದಿರುವಂಥದ್ದು, ತುಂಬಾ ಚೆನ್ನಾಗಿತ್ತು. ಈಗ ಒಂದು ಕುಕ್ಕರ್ಗೆ ಆಯಿಲನ್ನು ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ತಾ ನಾವು ಇದ್ರ ಜೊತೆಗೇ ಬೆಂಡೆಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಬೆಂಡೆಕಾಯಿ ಸಾಂಬಾರು ಬರುತ್ತೆ. ಇಲ್ಲಾಂದರೆ ಲೋಳೆ ರೀತಿ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಂತ ಮೊದಲು ನಾವು ಡ್ರೈ ಫ್ರೈ ಮಾಡ್ಕೋತೀನಿ ಅಂದರೂ ಓಕೆ, ಆದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದರೆ ಚೆನ್ನಾಗಿ ನೀಟಾಗಿ ಕೈ ಆಡಿಸ್ತಾ ಇರಬೇಕಷ್ಟೇ. 2 ಸತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಆಗ ಫ್ರೈ ಮಾಡುವಾಗ ಏನಾಗುತ್ತೆ, ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ. ಯಾಕೆಂದರೆ ಆಯಿಲ್ ಅಷ್ಟೇ ಅದರಲ್ಲಿ ಇರೋಂಥ ಕಂಟೆಂಟು, ಅದರಲ್ಲಿ ನೀರಂಶ ಏನಿರಲ್ವಲ್ಲ, ಹಾಗಾಗಿ ತಳ ಹಿಡಿಯೋದು ಬೇಗ. ಹಾಗಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು, ಒಲೆ ಮುಂದೆನೇ ಇರಬೇಕಾಗತ್ತೆ. ಅದು ನಾವೇನು ಮಸಾಲೆ ಹಾಕೋವರೆಗೂ ನಾವು ಹತ್ರದಲ್ಲೇ ಇದ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ನಾವು ಎಷ್ಟು ನೀಟಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗುತ್ತೆ. ಇಲ್ಲಾಂದರೆ ಲೋಳೆ ರೀತಿ ಆಗಿಬಿಟ್ಟು ತಿನ್ನೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಇದನ್ನು ಮಕ್ಳಿಗೆ ಕೊಟ್ರಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು. ನೋಡಿ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೆ, ಅದ್ರ ಜೊತೆಗೆ ಈ ಶುಗರ್ ಪೇಷಂಟ್ಗಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ, ಈಗ ನೋಡಿ, ಇದಕ್ಕೆ ನಾವು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆಯನ್ನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಬೇಕಾಗತ್ತೆ. ಚೆನ್ನಾಗಿ ಅದಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಅದು ಒಂದು ಕುದಿ ಬರೋವರೆಗೂ ಎಣ್ಣೆಯಲ್ಲೇ ಬೇಯಲಿ. ಆನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ, ಅಷ್ಟು ಕನ್ಸಿಸ್ಟೆನ್ಸಿಗೆ ನಾವು ನೀರನ್ನು ಹಾಕೋಬೇಕಾಗುತ್ತೆ. ಮುದ್ದೆಗೆ, ಅನ್ನಕ್ಕೆ ಅದೇ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಇಡ್ಲಿ ದೋಸೆಗೆಲ್ಲ ತಿನ್ಬೋದು, ಚಪಾತಿಗೆಲ್ಲ. ಹಾಗಾದರೆ ಸ್ವಲ್ಪ ಗಟ್ಟಿಯಾಗಿ, ಜಾಸ್ತಿ ನೀರನ್ನು ಹಾಕೋದು ಬೇಡ. ಇದು ಸಾಂಬಾರು ನಾನು ಹುಳಿ ಮಾಡ್ತಾಯಿಲ್ಲ, ಸಾಂಬಾರಾಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ಜೊತೆಗೆ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಿಡ್ಬೋದು. ಇದು ದೋಸೆಗೆ, ಇಡ್ಲಿಗೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಈಗ ನಾನು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊತೀನಿ, ಮುದ್ದೆಗೆ ಮತ್ತು ಅನ್ನದ ಜೊತೆಗೆ ಆಗಿರೋದ್ರಿಂದ ತುಂಬಾ ಟೇಸ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಬೆಂಡೆಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಲಿಡ್ ಕ್ಲೋಸ್ ಮಾಡಿಲ್ಲ. ಲಿಡ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಬೆಂಡೆಕಾಯಿ ಎಲ್ಲ ಕಲಸೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇರುವಂಥದ್ದು. ನೋಡಿ, ಆರೋಗ್ಯಕರವಾದ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಅಂದರೆ ತುಂಬಾ ಟೇಸ್ಟು, ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ಕೆಲವರು ಮಸಾಲೆ ಎಲ್ಲ ಹಾಕ್ತೀರಾ, ಮಸಾಲೆ ಹಾಕೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂಥೇಳಿ. ನೀವು ಮಾಡಿ ನಂತರ ನನಗೆ ಕಮೆಂಟ್ ಮಾಡಿ. ನೋಡಿ, ಈಗ ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.